ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ಇದರಲ್ಲಿ ಅಣ್ಣ ಇವರು ಬಂದು ಬಾಂಬೆಯಿಂದ ಬಂದರು. ಇವರು ಅಲ್ಲಿಂದ ಬಂದರು. ನಾವೇನೈತೆ ಇವ್ರದ್ದು ಸಮಸ್ಯೆ ನಾವು ಯಾರ ಹತ್ರ ನಾನೇನು ಕೇಳಲ್ಲ. ಇವ್ರದ್ದು ಏನು ಸಮಸ್ಯೆ ಏನು ಎತ್ತ ಅಂತೇಳಿ ನೋಡು ಅಮ್ಮನ ಪ್ರಶ್ನೆ ಆಗಿ ಕೇಳಿದಾಗ ಏನೈತೆ ಈ ಥರ ಹಿಂಗೆ ಆಗಿದೆ ಅಂತೇಳಿ ಕೇಳಿದ್ರು. ಆಮೇಲೆ ನೋಡಪ್ಪ ಈ ಥರ ಹಿಂಗೈತೆ, ಒಂದು ಚೌಡಿ ಮಾಡಿ ಎಲ್ಲ ಥರಕ್ಕೂ ನಿಮ್ಮ ಮೇಲೆ ಪ್ರಯೋಗನ ತಕ್ಕದಾಗೈತೆ. ಆ ಪ್ರಯೋಗ ಸರ್ ಮಾಡ್ಕೊಂಡ್ರೆ ಇದು ಸರಿ ಆಗುತ್ತೆ, ನಿನ್ನ ಎಲ್ಲ ಕೆಲಸ ಕಾರ್ಯಗಳು ಸುಲಭನಾಗೆ ನಾವು ದಡ ಮುಟ್ಬೋದು ಅಂತ ವಿಚಾರಣೆ ಕೊಟ್ಟು, ಹ್ಞೂ ಸರಿ ಸ್ವಾಮಿ ಆಯಿತು ಅಂತೇಳಿ ಆಯಿತು. ಗೊಂಬೆ ಪೂಜೆ ಪ್ರಯೋಗ ಮಾಡಿಸ್ಕೊಂಡ್ರು. ಆ ಪೂಜೆ ಒಳಗೇನೈತೆ ಎಲ್ಲ ರೀತಿ ಒಳಗೂ ಲಾಕ್ ಮಾಡಿ ಕಟ್ ಮಾಡಿವು. ಬೇಗ ಏನತಕ್ಕದ್ದು ಇವ್ರ ಕೆಲಸ ಬೇಗ ಆಯಿತು. ಈಗ ಏನೈತೆ ಎಷ್ಟು ರಿಲೀವ್ ಆಗಿದ್ದಾರೆ ಅದನ್ನು ಅವ್ರನ್ನೇ ಮಾತಾಡಿಸಿ ಈಗ ನಾವೇನೈತೆ ಇದನ್ನ ಅನುಭವ ಅವ್ರನ್ನೇ ನಿಮ್ಮ ಬಗ್ಗೆ ಗೊತ್ತಿಲ್ಲದಿರೋದು ನಿಮ್ಮ ವಿಚಾರ ಎಲ್ಲ ಹೇಳಿದ್ರಲ್ಲ. ಹೌದು. ಬೊಂಬೆ ಪ್ರಯೋಗ ನಿಮ್ಗೆ ಏನು ಅನಿಸ್ತು ಅವೆಲ್ಲ ಹೇಳ್ಬೇಕಾದ್ರೆ ಈಗ ಬೊಂಬೆ ಪ್ರಯೋಗ ಮಾಡಿದ್ಮೇಲೆ ನನ್ನ ದೇಹದಲ್ಲಿ ಆಗ್ತಿರೋ ಸಮಸ್ಯೆಗಳೆಲ್ಲ ಬಗೆಹರಿತು. ಏನು ಹಾಸ್ಪಿಟ್ಲಿಗೆ ಹೋದ್ರು ಏನು ಇದು ಮಾಡಿದ್ರು ಏನೂ ಸರೋಗಲಿಲ್ಲ. ಅದು ಇಲ್ಲಿ ಬಂದೆ ಹಿಂಗೆ ಸಮಸ್ಯೆಗಳೈತೆ ಹಿಂಗೆ ಮಾಡಿಸ್ಕೊ ಅಂತ ಹೇಳಿದ್ಮೇಲೆ ಗುರುಗಳು ನಾವು ಮಾಡಿಸಿದ್ವಿ. ಅದಾಗಿ ನೆಕ್ಸ್ಟ್ ದಿನವೇ ನನಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಯಿತು. ಸೆಕೆಂಡ್ ಡೇಗೆ ನನಗೆ, ಯಾಕಂದರೆ ನನಗೆ ಸ್ವಲ್ಪ ಮಲಗಿದ್ರು ಸಹ ಹೊಟ್ಟೆಯಲ್ಲಿ ಡಬ್ ಡಬ್ ಅಂತ ಹೊಡೆಯೋ ಥರ, ಉಸಿರು ಕಟ್ಟೋ ಥರ, ಮತ್ತೊಂದು ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅದು ನೆಕ್ಸ್ಟ್ ಡೇಯಿಂದನೇ ತುಂಬ ಕಡಿಮೆ ಆಯಿತು. ಬರಲೇ ಇಲ್ಲ, ನೆಕ್ಸ್ಟ್ ಡೇಯಿಂದ ಬರಲಿಲ್ಲ. ಅದು ಹಂಗೆ ದಿನ ಕಳೀತಾ ಗುರುಗಳು ಹೇಳ್ದಂಗೆ 28 ದಿವಸ ಹಿಂಗೆ ಇರಬೇಕು ಅಂತ ಹೇಳಿದರು. ನಾವು ಹಂಗೆ ಫಾಲೋ ಮಾಡಿದಾಗ ಇವತ್ತಿಗೆ 3 ತಿಂಗಳಾಯಿತು. ಅದು ಇವತ್ತವರೆಗೂ ಆ ಸಮಸ್ಯೆ ಬಂದಿಲ್ಲ. ಮತ್ತೆ ಹಾಗೆ ಒಂದೊಂದೇ ಮನೆ ಸಮಸ್ಯೆಗಳು ಏನೇನಿತ್ತು ಅದು ಸ್ವಲ್ಪ ನಿಧಾನವಾಗೆಲ್ಲ ಬಗೆಹರಿತಾ ಬಂತು. ಅದಕ್ಕೆ ಮತ್ತೆ ಬಂದಿದ್ದೀವಿ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿಕೊಂಡು ಮತ್ತೆ ಏನು ಮುಂದೆ ಜೀವನದ ಬಗ್ಗೆ ಮಾಡ್ಕೊಬೇಕು ಅಂತ. ಬೊಂಬೆ ಪ್ರಯೋಗ ಹೇಳಿದ್ರಲ್ಲ, ಅಂದರೆ ನಿಮ್ಮ ವಿಚಾರಗಳೆಲ್ಲ ಹೇಳ್ಬೇಕಾದ್ರೆ ನಿಮ್ಗೆ ಅದು ಬಿಫೋರ್ ಬಗ್ಗೆ ಏನು ಗೊತ್ತಿದ್ದರೆ ಹೇಳ್ಬೇಕಾದ್ರೆ ಏನು ಅನಿಸ್ತಾ ಇತ್ತು? ಅವ್ರಿಗೆ ಏನು ಇದು ನಡೀತಾ ಇದೋ ಫ್ಯಾಕ್ಟ್ ಇವಾಗ ಸದ್ಯಕ್ಕೆ ಅದನ್ನೇ ಹೇಳಿದ್ದವು. ಬೇರೆ ಯಾವುದು ಮತ್ತೊಂದು ಏನು ಮುಂಚೆ ಫ್ಯೂಚರಲ್ಲಿ ಏನು ಅಂತೇನಿಲ್ಲ. ಈ ಸಮಸ್ಯೆಗಳಿದೆ ಅಂತ ನಾನೇನು ಹೇಳಿಲ್ಲ ಅವ್ರಿಗೆ. ಅವರೇ ಬೊಂಬೆ ಪ್ರಯೋಗದಲ್ಲಿ ಪ್ರತಿಯೊಂದು ಹೇಳಿದ್ದು. ನಿಮ್ಗೆ ಅದು ನಂಬಿಕೆ ಬಂತಲ್ಲಿ? ಹೌದು. ಅದಾದಮೇಲೆ ಅವತ್ತು ಪರಿಹಾರ ಪಡ್ಕೊಂಡು ಆದಮೇಲೆ ನಿಮಗೆ ಫುಲ್ ಚೇಂಜಸ್ ಆಗಿದೆ. ಈಗ ಆರೋಗ್ಯದ ಸಂಪೂರ್ಣ ಸರ್ ಹೋಗಿದೆ. ಆರೋಗ್ಯ ಸಮಸ್ಯೆ ಇಲ್ಲ ಇವಾಗ, ಮುಂಚೆ ಥರ ಯಾವ ಸಮಸ್ಯೆಗಳು ಇಲ್ಲ. ಏನು ಪ್ರಯೋಗ ಅದು ಯಾರು ಮಾಡಿದ್ದು ಏನೋ ತಿಳಿಸ್ಬೋದಾ ಅಣ್ಣ? ಇದರಲ್ಲಿ ಇವ್ರಿಗೆ ಪ್ರಯೋಗ ಮಾಡಿದ 3 ಜನ ಶತ್ರುಗಳು. 3 ಜನ ಶತ್ರುಗಳು ಇವತ್ತು ಇವ್ರನ್ನ ಹಿಂಬಾಲಿಸ್ತಲೇ. ಅವ್ರು ಎಲ್ಲೋ ಹೋದ್ರು ಏನೋ ಆಗೈತೆ, ಇನ್ನು ಹೊಡಿತಾ ಇರೋ ಶಕ್ತಿ ಇವ್ರಿಗೆ ಇನ್ನೂ ಕಾಣ್ತಲ್ಲ ಅಂತ. ಇವ್ರಿಗೆ ಏನಾಗುತ್ತೆ ಅಂದರೆ ಉಸಿರು ಕಟ್ಟಿ ಉಚ್ಛ್ವಾಸ ನಿಶ್ವಾಸನ 2 ಸ್ತಂಭನ ಆಗ್ಬೇಕು. ಹಾರ್ಟ್ ಪ್ರಾಬ್ಲಮ್ ಥರ ಇವ್ರು ಏನೈತೆ ಡೆತ್ ಆಗ್ಬೇಕು. ಇವಾಗತ್ತು ನಮ್ಮ ಏನೈತೆ ವಿಜ್ಞಾನದ ಪ್ರಕಾರ ನಮ್ಮ ಸೈನ್ಸ್ಗಳಿಗೆ ಇವತ್ತು 60, 45, 50 ವರ್ಷಕ್ಕೆ ನಮಗೆ ಹಾರ್ಟ್ ಪ್ರಾಬ್ಲಮ್ ಕಾಣುತ್ತೆ. ಯಾಕೆಂದರೆ ನಮಗೆ ಯಾವತ್ತು ಸರ್ವಿಸ್ಗೆ ಹೋಗ್ದಲ್ಲೇ ಗಾಡಿ ರಿಪೇರಿ ಆಗ್ತಾವಲ್ಲ, ಹಂಗೆ ಸರ್ವಿಸು ಜಾಸ್ತಿ ದಿನ ಮಾಡಿಸ್ತಲೇ ಇದ್ರೆ ಹೆಂಗೆ ರಿಪೇರಿ ಆಗ್ತಾವೆ ಆ ಥರಕ್ಕೆ ಆಗ್ತವೆ ವಯಸ್ಸಾದಮೇಲೆ. ಈ ಪ್ರಾಯದಲ್ಲೇ ಏನೈತೆ ಹೆಂಗೆ ಹುಡುಗರುಗಳೇ ಈ ಥರ ಆದಾಗ ಇದು ಯಾಕೆ ಉಸಿರು ಕಟ್ಸಾಯ್ತಾರೆ ಅಂತಂದರೆ ಹಾರ್ಟ್ ಅಟ್ಯಾಕ್ ಬರ್ತವೆ ಅಂದರೆ ಈ ಥರ ಸಮಸ್ಯೆ ಆಗ್ತವೆ. ಪ್ರಯೋಗ ಇದು ಒಬ್ಬ ಮನುಷ್ಯನ ಏನೈತೆ ಉಚ್ಛ್ವಾಸ ನಿಶ್ವಾಸ ಬಂದಹ ಅಂತ ಹೇಳ್ಬಿಟ್ಟು ಬಂಧನ ಕಾರ್ಯ ಮಾಡ್ತಾರೆ. ಆ ದಾರ ತಗದು ಇವ್ರತೆ ಥರ ಗೊಂಬೆ ಮಾಡ್ಕೊಬಿಟ್ಟು ಅದು ಬಂಧನ ಮಾಡಿಬಿಡ್ತಾರೆ. ಆ ಉಚ್ಛ್ವಾಸ ನಿಶ್ವಾಸ ಶಕ್ತಿಯನ್ನು ತಗೊಂಡು ಉಸಿರು ಎಳ್ಕೊಳೋದು, ಉಸಿರನ್ನ ಆಚೆ ಬಿಡ್ತೀವಲ್ಲ, ಆ ಶಕ್ತಿ ಇವ್ರಿಗೆ ಸ್ತಂಭನ ಆಗುತ್ತೆ. ಮತ್ತು ಏನಿದೆ ಒಂದು ಈ ಜೀವ ಫಸ್ಟು ಸಾಯುತ್ತೆ, ಆಮೇಲೆ ಏನೈತೆ ನಿಧಾನಕ್ಕೆ ಇನ್ನೊಂದು ಉಸಿರು ಹೋಗುತ್ತೆ, ಆತ್ಮದ ಉಸಿರು ಆಚೆ ಹೋಗುತ್ತೆ. ಇದು ಬಟ್ಟಿ ಅಂತೀವಿ ನಾವು. ಆ ಬಟ್ಟಿ ಏನತಕ್ಕದ್ದು ಏನಾಯ್ತು ಇದು ಡವ ಅಂತ ಹೊಡ್ಕೊಳತ್ತೆ. ಈ ಮುನ್ಸೂಚನೆ ಇವ್ರಿಗೆ ಆಗ್ತಾ ಇದ್ದಿದ್ದು. ಬಿಟ್ಟಿದ್ರೆ ಅಂತ ಇವ್ರು ಹಾರ್ಟ್ ಪ್ರಾಬ್ಲಮ್ ಥರ ಇವ್ರನ್ನ ಬಂದು ಅಲ್ಲೇ ಸಾವು ಅನ್ನೋತಕ್ಕದ್ದು ಫಿಕ್ಸ್ ಮಾಡಿದ್ರು ಅವರು. ಒಳ್ಳೆ ಸಾಧನೆ ಒಳಗೆ ಮಾಡಿದ್ರು ಅವರು. ಅಂಥ ಸಾಧನೆ ಒಳಗೆ ಒಳ್ಳೆ 2 ಕಡೆ ಗುರುಗಳ್ನ ಇಟ್ಕೊಂಡಿದ್ರು ಅವರು. ಆ ಗುರುಗಳು ಸಹ ಮುಂತಲೂ ತಿಳಿಸ್ಕೊಟ್ರು ನಾವು. ಅವ್ರನ್ನ ತಿಳಿಸಿ ಅವ್ರನ್ನೇನೈತೆ ಬಂಧಿಸಿ ತಿರ್ಗಾ ಮೊನ್ನೆ ಏನೈತೆ ಎಲ್ಲದ್ರೊಳಗೂ ನನಗೆ ಪಾಸಿಟಿವ್ ಆಗಿದ್ದೀನಿ, ನನಗೆ ಹಿಂಗೆ ಆರಾಮಾಗಿದ್ದೀನಿ ಗುರುಗಳೇ ಅಂತ. ಚೆನ್ನಾಗಿರಪ್ಪ ಈಗ ಆಯಿತು ಅಂಥೇಳಿ ಅದಕ್ಕೆ ನಾವೇನಾಯಿತು ಈ ಪರಿಹಾರ ಯಾರ್ಯಾರು ಈ ಗೊಂಬೆ ಪ್ರಯೋಗ ಮಾಡಿಸಿದ್ರಲ್ಲ ಸ್ಟಾರ್ಟಿಂಗ್ನಿಂದ ಒಬ್ಬೊಬ್ರದ್ದು ಪರಿಹಾರ ನಾನು ರಿಸಲ್ಟ್ ಕೊಡ್ತಾಯಿದ್ವಿ. ಇದಾಗ ಏನಾಯಿತು ಎಲ್ಲಿಂದ ನಮಗೇನಾಯ್ತು ಫೇಲ್ಯೂರ್ ಆಯ್ತು ಅಂದರೆ ನಾವು ಅದಕ್ಕೆ ನಾನು ವೃತ್ತಿನೇ ಬಿಡ್ತೀವಿ ಅಂತ ಹೇಳಿದ್ದೀನಲ್ಲ ನಾನು. ಇದರಲ್ಲಿ ಆ ರೀತಿ ಒಂದೊಂದು ನಾನು ಸಬ್ಜೆಕ್ಟ್ ಕೊಡಿ. ಯಾವ ಉದ್ದೇಶಕ್ಕೋಸ್ಕರ ಇವ್ರ ಮೇಲೆ ಆ ಥರ ಪ್ರಯೋಗ ಆಗಿತ್ತು? ಇದರಲ್ಲಿ ಇವ್ರನ್ನ ಜೀವನಕ್ಕೇನಾಯಿತು ಬಂದಿದ್ದಾರೆ. ಇವತ್ತು ಜೀವನ ಸಂಗಾತಿಯಾಗಿ ಬಂದ ಮೇಲೆ ಏನಾಯ್ತು ಸಾಯೋವರೆಗೂ ಕೊನೆ ಜೊತೆಗಿರ್ಬೇಕು. ಇವ್ರನ್ನ ಎದುರಿಸ್ಬಿಟ್ಟು ಏನೈತೆ ಇವ್ರ ಹತ್ರ ಹಣ ಕಿತ್ಕೊಂಬಿಟ್ಟು ತಾಯಿನೇ ಮಗನೇ ದೂರ ಮಾಡ್ಕೊಂಬಿಟ್ಟು ಇವ್ರ ಪ್ರಾಪರ್ಟಿ ಮಾತ್ರ ಇವ್ರಿಗೆ ಬೇಕು, ಇವ್ರು ಭಾಳ
ಪ್ರಾಪರ್ಟಿ ಮಾತ್ರ ಬೇಕು, ಇವ್ರು ಬೇಕಾಗಿಲ್ಲ. ಇವ್ರ ಕಡೆಯಿಂದ ತಗೊಂಬಿಟ್ಟು ಇನ್ನೊಂದು ಕಡೆಗೆ ಏನಾಯ್ತು ಅವರು ಜೀವನ ಕಟ್ಕೊಳಕ್ಕೋಸ್ಕರ ಆ ಕುಟುಂಬ ಎಲ್ಲ ಒಂದಾಗಿ ಇವ್ರನ್ನ ಆಟ ಆಡಿಸ್ತಾರೆ. ಅಂದ್ರೆ ಸ್ವಂತ ಹೇಳ್ತೀನಿ ತೊಂದರೆ ಮಾಡಕ್ಕೆ ಶುರು ಮಾಡಿದ್ರು. ಅಲ್ಲಿಂದಲೇ ಇದು ಗೊತ್ತಿತ್ತಾ ನಿಮ್ಗೆ? ಗೊತ್ತಿರಲಿಲ್ಲ, ಆ ಥರ ಅನುಮಾನನೂ ಬಂದಿಲ್ಲ? ಅನುಮಾನ ಇತ್ತು, ಬಟ್ ಗುರುಗಳು ಹೇಳಿದ್ಮೇಲೆ ಗೊತ್ತಾಗಿದ್ದು ನನಗೆ ಅದಕ್ಕೆ ಇಂಥವ್ರೆ ಮಾಡ್ತಾವ್ರೆ, ಹಿಂಗೆ ಮಾಡ್ತಾವ್ರೆ ಅಂತ. ನೀವು ಚೆಕ್ ಮಾಡ್ಕೊಂಡ್ರೆ ಆಮೇಲೆ ಅವ್ರು ಹೇಳಿದ್ಮೇಲೆ ಏನು? ಇವಾಗ ಗುರುಗಳು ಹೇಳಿದ್ಮೇಲೆ ಹೌದು ಅವುಗಳನ್ನ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಅದು ಓಕೆ ಇದು ಸರಿ ಹೌದು ಅನಿಸ್ತಾ? ಹೌದು. ಇವಾಗ ಅವರೇ ಸಮಸ್ಯೆ ತಂದು ಹೊಡ್ತಾ ಇರೋದೇ ಅವರು. ಆಸ್ತಿಗೋಸ್ಕರ ಇದನ್ನು ಅಣ್ಣ ಯಾಕೆ ಅಂದರೆ ಗೊಂಬೆ ಚೌಡಿ ಪ್ರಯೋಗ ಅಂತಂದ್ರೆ ನಾವು ಈ ಕಣ್ಣಿಗೆ ನಮಗೆ ಏನಾಯ್ತು ಕಾಣಲ್ಲ, ನಿಮ್ಗೆ ಅಷ್ಟುಗಳು, ನನಗೆ ಅದು ಸಾಧನೆ. ನಮಗೆ ನಾವು ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು. ನಾವು ಎಲ್ಲಿ ಪ್ರಾರಂಭ ಆಗಿರ್ತೈತೆ ಅಲ್ಲೇ ಅಂತ್ಯ ಹುಡುಕ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಇವ್ರಿಗೆ ಎಲ್ಲಿಂದ ಸೃಷ್ಟಿಯಾಗೈತೆ ಕಾಯಿಲೆ, ಅದರಿಂದಲೇ ನಾವು ಸರಿಪಡಿಸಿದಾಗ ಮಾತ್ರ ನಾವು ಈಚೆಗೆ ಬೇಗ ಅವ್ರನ್ನ ಗುಣಮುಖ ಮಾಡ್ಬೋದು. ನಾವು ಇಲ್ಲ ಅಂತಂದ್ರೆ ಏನೈತೆ ಸುಮ್ಮನೆ ಈ ವಾರ ಬಾ ಆ ವಾರ ಬಾ ಅಂತ ಒಂದು 15 ವಾರ ಎಳಿಬೇಕಾಕೈತಿ. ಆಮೇಲೆ ನಾವು ಸೋಲು ಒಪ್ಕೊಂಡು ಆಗಲ್ಲ ಕಣೋಗಪ್ಪ ಅಂತ ಅನ್ಬೋದು. ಅದಕ್ಕೇನೈತೆ ಇವರಲ್ಲಿರೋದ ಶಕ್ತಿನ ನಾವು ಹಿಡಿದು ಬಂಧಿಸಿವು. ಇವರಿಂದ ಏನೈತೆ ಇನ್ನೊಂದು ಇವ್ರಿಗೆ ಸೇಫ್ಟಿಗೆ ಒಂದು ನಾವೇನೈತೆ ಮಾಡಿಕೊಂಡು ಇವ್ರನ್ನ ಸೇಫ್ಟಿಯಾಗಿ ಕಾಪಾಡ್ತಿದ್ವಿ. ಅವ್ರಿಗೇನು ಮಾಡ್ಬೇಕು ನಾನು ಆಟ ಅವ್ರನ್ನ ಆಡಿಸ್ತಾ ಇದ್ವಿ. ಅವ್ರು ಎಷ್ಟೇ ಪ್ರಯೋಗ ಮಾಡ್ಕೊಳ್ಳಿ ಇನ್ನು ಅದಕ್ಕೇನಂತ ನಾವು ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಓಕೆ, ಸೊ ಇದೆಲ್ಲ ನಿಮಗೆ ಕೇಳಿದ್ಮೇಲೆ ಏನು ಅನ್ಸುತ್ತೆ? ಏನು ಹೇಳ್ಬೋದು? ಶಕ್ತಿ ಈ ಥರದ್ದು ಇಲ್ಲ, ಈ ಅಟ್ಟಿಲಕ್ಕಮ್ಮನ ಶಕ್ತಿ ಇದೆ ಇಲ್ಲಿ. ಗುರುಗಳ ಆಶೀರ್ವಾದ, ಅವರು ಎಲ್ಲ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಹಂಗೆ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಾನು ಬರ್ತಿದ್ದೀನಿ. ಓಕೆ, ಒಳ್ಳೆಯದಾಗಿದೆ. ನಮಸ್ಕಾರ. ನಮಸ್ತೆ ವೀಕ್ಷಕರೇ. ಒಂದು ಇದರಲ್ಲಿ ಏನೈತೆ ಬೇಡದಂತ ಬರ್ದಿಲ್ದ ನಾನು ದೇವಸ್ಥಾನಗಳಲ್ಲಿ ಬೇಡ ಕಾಮೆಂಟ್ಗಳು ಹಾಕ್ತಾರೆ. ಬಾಂಬೆಯಿಂದ ಇಲ್ಲಿ ಬರಬೇಕಾದ್ರೆ ಅವ್ರು ಸುಲಭ ಅಲ್ಲ. ಇದರಲ್ಲಿ ನಮ್ಮ ಮೀಡಿಯಾನ ತಕ್ಕದನ್ನು ನೋಡ್ಕೊಂಡು ಪರಿಶೀಲನೆ ಮಾಡ್ಕೊಂಡಂತ ಬಂದಂಥವ್ರಿಗೆ ಇಲ್ಲಿ ಯಾರಿಗೂ ಕಷ್ಟ ಹೋಗ್ದಂಗಿಲ್ಲ. ಹಂಗೆ ಸಾವಿರಾರು ಜನ ಸಾಕ್ಷಿ ಹೇಳ್ಸ್ಕೊಬೋದು. ಯಾಕೆ ಅಂದರೆ ಮುಖದಲ್ಲಿ ಏನೈತೆ ತೋರಿಸಿ ಪರಿಚಯ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂತನ ಇನ್ನೇನು ಮಾಡ್ತಾರಂತ ಭಯದಲ್ಲಿ ಈ ಬೇಡದಿಲ್ದಾರೆ ಅವರೇ, ಈ ಮಾಂತ್ರಿಗಳು ಅವರೇ ಏನಂತ ಇದನ್ನು ಈ ವಿದ್ಯೆ ನಮ್ದು ಎಲ್ಲಿ ಕಟ್ಟಾಗುತ್ತೋ ಅನ್ನೋತಕ್ಕದ್ದರು ಅದನ್ನು ಏನಂತ ಕಾಮೆಂಟ್ಗಳು ಹಾಕ್ತಾರೆ. ಅದನ್ನು ಕಾಮೆಂಟ್ಗಳು ಹಾಕಿದ್ದಕ್ಕೆ ನಾವು ತಲೆ ಕೆಡ್ಸೋಣಲ್ಲ. ಅದಕ್ಕೆ ನೋಡಿ ನಾವು ಹೋಗಿದ್ವು ಅಲ್ಲಿ ಏನೂ ನಡೀಲಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಆ ಸುಳ್ಳು ಕಾಮೆಂಟ್ಗಳಿಗೆಲ್ಲ ನೀವು ತಲೆ ಕೆಡ್ಸ್ಕೊಂಬೇಡಿ. ಏನೇ ಇದ್ರೂ ಸತ್ಯತೆ ಅಂತಕ್ಕಂಥ ಓಪನ್ ಆಗಿ ಇದನ್ನು ಬಂದು ಎದುರಿಸೋಣ. ಅದನ್ನು ಏನೈತೆ ನಾನು ನಿಮ್ಗೆ ಏನಾಗಲಿ, ಕೈ ಬಿದ್ದೋಗಿರಲಿ, ಕಾಲು ನಡೆಯೋಕ್ಕೆ ಬರ್ದಂಗಿರಲಿ, ಕಣ್ಣು ದೃಷ್ಟಿ ಕಾಣ್ದಂಗಿರಲಿ, ಅದಕ್ಕೇನೈತೆ ನಾವು ಒಂದು ಪರಿಹಾರ ಮಾಡೋಣ. ಪ್ರಯತ್ನ ಪಡೋದ್ರಾಗೇನು ತಪ್ಪೇನಿಲ್ಲ. ಆ ಪ್ರಯತ್ನದೊಳಗೆ ನಾವೇನೈತೆ ಒಂದು ಸುಖ ಕಂಡ್ಕೊಳ್ಳೋಣ ಅಷ್ಟೇನೆ ಹೇಳ್ತಾನೆ. ನಿಜವಾಗಿ ಏನೈತೆ ಪ್ರಾಮಾಣಿಸಿ ನೋಡಿರಿ. ಇದರಲ್ಲಿ ಏನೈತೆ ಯಾವುದನ್ನೋ ಮಾತನ್ನು ಎಲ್ಲ ನೋಡಿ ಇದು ಮಾಡಬಾರ್ದು. ಇದು ನಾನು ರಿಯಾಲಿಟಿ. ನಾವು ದುಡ್ಡು ಕೊಟ್ಟು ಹೇಳಿಸ್ತಾ ಇರೋದಲ್ಲ, ಇನ್ನೊಂದಲ್ಲ. ಇದೆಲ್ಲ ಇದು ನಾವು 3ನೇ ಬಾರಿ ಅವರು ನಮಗೆ ದೇವಸ್ಥಾನಕ್ಕೆ ಬರ್ತಾ ಇರೋದು. ನಮಸ್ತೆ ವೀಕ್ಷಕರೇ.